ಇವಳು ನಮ್ಮ ರೂತಮ್ಮ ಬೋಲಾವ್ ಮಾಡಕ್ಕೆ ನಿಂತ್ಕೊಂಡವಳೆ. ಆ ಹುಡುಗರು ಹೋದ್ರು ಮನ್ ಬಿಟ್ಟು ಇವಾಗ ಇವಳನ್ನ ಕರ್ಕೊಂಬಂದು ಮನೆಗೆ ಇಕ್ಕೊಂಡವ್ರೆ. ಈ ಹುಡುಗರು ಮಾಡೋದು ಒಂದೊಂದಲ್ಲ. ಏನು ನಮ್ಮ ಚೈತ್ರಮ್ಮ ನಮ್ಮ ರೂತಮ್ಮ ಹೇಳ್ದಂಗೆ ಕುಣಿತಾಳೆ. ಇವಳನ್ನ ಕರ್ಕೊಂಬಂದು ಇಕ್ಕೊಂಡಿರೋದು ನೋಡು. ನನಗಂತೂ ಬೋಲ್ ಸಿಟ್ಟು ಬರುತ್ತೆ. ಈ ಚೈತ್ರಮ್ಮನ ಸೊರಿಯ ಬಯ್ಯನ ಅಷ್ಟು ಸಿಟ್ಟು ಬಂದೈತೆ. ಆದ್ರೂ ಸುಮ್ಮನೆ ಇದ್ದೀನಿ. ನಾನು ಯಾಕೆ ಇವಳು ಎದ್ದಾಗಿಂದ ನಮ್ಮ ಮನೆಯಾಗ ಬಂದೈದಾಳಲ್ಲ ಅಂದ್ಕೊಂಡೆ. ಈ ಕೇಳಕ್ಕೆ ಅಪ್ಪಿಳು ನಮ್ಮ ಮನೆಯಾಗ ಐತೆ, ನಮ್ಮ ಮನೆಯಾಗ ಇರುತ್ತೆ ಒಂದು 2 ದಿವಸ, ಒಂದು ವಾರ 15 ದಿವಸ. ವಾರ 15 ದಿವಸ ಈ ಅಮ್ಮಗಳನ್ನ ಮನೆಯಾಗ ಇಕ್ಕಮ್ಮ ಅಂತದ್ದು ಏನು ಉಳ್ದಿತ್ತು ಇವ್ರಿಗೆ? ಅವಳೇ ಹಿಂದ್ಲಾಳಲ್ಲ ಮುಂದ್ಲಾಳಲ್ಲ. ನನಗೆ ನೆನೆಸ್ಕೆ ಬಿಟ್ರೆ ಸಿಟ್ಟೆಲ್ಲ ಬರುತ್ತೆ. ಅವಳನ್ನ ಯಾಕೆ ಕರ್ಕೊಂಬಂದು ಇಕ್ಕೊಂಡಿದ್ದಾರು ಅಮ್ಮಂಗಾಗುತ್ತೆ. ನಮ್ಮ ಅಯ್ಯಪ್ಪನ ಕುಟ್ಟಿ ಅವಳನ ಅಂತ ಎಲ್ಲ ಬಂದು ಕೂಕಣ್ತೇನಪ್ಪ ನಮ್ಮ ಅಯ್ಯಪ್ಪ. ಗೆಮ್ಮ ಅಲ್ಲಿ ನಮ್ಮ ಅಯ್ಯಪ್ಪ ಇತ್ತೇನೆ. ಅಲ್ಲಿ ಕೂಕೊಂಡಿತ್ತಮ್ಮ ಲಾಜಾರ್ದಾಗೆ ಕೂಕೊಂಡಿತ್ತು. ಯಾರು ಇರಲಿಲ್ಲ. ನಾನು ಯಾಕೆ ಚಂದ್ರಣ್ಣ ಹಿಂಗೆ ಕೂಕೊಂಡಿದ್ಯಾ ಅಂದೆ. ಯಾಕೆ ಇಲ್ಕೊಂಡು ಸುಮ್ಮನೆ ಕೂಕೊಂಡಿಲ್ಲಿ ಅಂತ ಅಂತು. ಯಾಕೆ ಯಾಕಿಲ್ಲ. ಇವಳು ನಮ್ಮ ರೂತಮ್ಮ ಇವ್ರ ಮನೆಯಾಗಿದ್ಲಲ್ಲ ಕವನಿ ಮನೆಯಾಗಿ ಅವ್ರ ತಮ್ಮನ ಹೆಂಡ್ತಿನ ಅವಳು ಯಾವಳನ ಅವಳನ್ನ ಕರ್ಕೊಂಬಂದು ನಮ್ಮ ಮನೆಯಾಗ ಇಕ್ಕೊಂಡವಳೆ ಆ ಕರಿಯಮ್ಮನ. ಅದಕ್ಕೇನೆ ನಾನು ಅಮ್ಮ ಯಾಕೆ ಇಲ್ಲಿಗೆ ಇಕ್ಕೊಂಡಿದ್ರೆ ಒಂದು 2 ದಿನ ಇರುತ್ತೆ ಅಂತ ಹೇಳ್ತಾರೆ. ಅವಳು ಒಳ್ಳೆಯಳಲ್ಲ ಅಲ್ಲೇನೆ ಬಗ್ಗೆ ಅಮ್ಮ. ಅವಳು ಒಳ್ಳೆಯಳಲ್ಲ. ಇರು ತಮ್ಗೆ ಯಾಕೆ ಬುದ್ಧಿ ಇಲ್ಲ. ಅವಳು ಸಮಸ್ಯೆ ಯಾಕೆ ಮಾಡೋಕ್ಕೆ ಹೋದ್ಲು? ಅಲ್ಲ ಇರು ತಮ್ಗೆ ಏನಂತ ಅಂಬನಪ್ಪ ಅನಿಸುತ್ತೆ ನನಗೆ. ನಿಜವಾಗ್ಲೂ ಒಳ್ಳೆಯಳಲ್ಲ ಅಕ್ಕ ಅವಳು. ನಾನು ಅಂದೆ ಅಂತ ಹೇಳ್ಬೇಡ. ಭಾಗ್ಯಮ್ಮ ಹಿಂಗೆ ಅಂದ್ಲು ಅಂತ ಆಮೇಲೆ ನನ್ನ ಮೇಲೆ ಬರುತ್ತೆ. ಆಮೇಲೆ ಯಾಕೆ ಬೇಕು? ಒಳ್ಳೆಯಳಲ್ಲ ಅವಳು. ಆ ಕವನೀರ್ ಮನೆಯಾಗಿದ್ರು ಕವನೀರ್ ಮನೆಯಾಗ ಎಲ್ಲ ಗಂಟು ಕಟ್ಟಿ ತಮ್ಮ ಕಳಿಸೋಳು. ಅಯ್ಯೋ ಬಲ್ ಒಳ್ಳೆಯಳಲ್ಲ. ಆ ಪ್ರೀತಿನೂ ಕವನ ಜಗಳ ಆಡೋದಕ್ಕೆ ಕಾರಣನೇ ಅವಳು. ಇಲ್ಲೊಂದೆಲ್ಲ ಹೇಳ್ಕೊಡಾಳಂತೆ. ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ, ನೀವು ಕೆಳಗಳ ಮನೆ ಬಿಡಿಸ್ಕೇಳ್ರಿ, ನೀವು ಯಾಕೆ ಮೇಲೆ ಇದ್ದೀರಾ ಅಂತ ಜಗಳ ತಂದಿಕ್ಕಿರೋದೆ ಇವಳು. ಇವಳಿಂದಲೇ ಅವ್ರು ಗುದ್ದಾಡಿರೋದು. ಪ್ರೀತಿ ಅಂತೂ ಬೈಕೆಂತಾಳೆ. ಒಳ್ಳೆಯಳಲ್ಲ ಇವಳು. ಜಕಯ್ಯ ಬೇಡ, ಅವಳು ಮಾತ್ರ ಮನೆಗೆ ಇಕ್ಕೆಬೇಡ್ರಿ ನೋಡಮ್ಮ ಅಂತಳನ್ನ ನಮ್ಮ ಮನೆಗೆ ಕರ್ಕೊಂಬಂದು ಇಕ್ಕೊಂಡವಳೆ. ನಮ್ಮ ರೂತಮ್ಗೆ ಯಾಕೆ ಬುದ್ಧಿ ಇಲ್ಲ ಇವಳೆ. ಇತ್ತೀಚೆಗೆ ನಮ್ಮ ರೂತಮ್ಮನ ಮೇಲೆ ನನಗೆ ಬೋಲ್ಸಿಟ್ಟು ಬರೋದು ಕಣೆ ಭಾಗ್ಯಮ್ಮ. ಆ ಹುಡುಗರು ಹಂಗೆ ಕಣೆ. ಅವಳು ನಾವಿರಲ್ಲ ಅಂತೇಳಿ ಅವರು ಹೋಗಿ ಇವರ ವೀರಣ್ಣವ್ರ ಮನೆಗೆ ಮನೆ ತಗೊಂಡು ಬಾಡಿಗೆ ಮನೇನ ಆ ಬಾಡಿಗೆ ಮನೆಯಾಗ ಇದ್ದಾರೆ. ಹುಡುಗ ಏನಲ್ಲೋ ಆಕೆ ನಮ್ಮ ಲವನ್ ಫ್ರೆಂಡ್ ಅಲ್ಲ, ಅದಕ್ಕೆ ಇರೋ ನಾವು ಬೆಂಗ್ಳೂರಿಗೆ ಹೋಗಿದ್ದೀವಿ ಅಂತ ಹೇಳಿರಂತೆ ಅವ್ರ ಮನೆಯಾಗ ಹೋಗಿದ್ದಾರೆ ನೋಡಮ್ಮ. ಹಿಂದ್ಲಾರಲ್ಲ ಮುಂದ್ಲಾರಲ್ಲ ಇಂಥರ್ನ ಮನೆ ಕರ್ಕೊಂಬಂದು ಇಕ್ಕೆ ಮತ್ತು ತಮ್ಮಗಳು ಮನೆ ಬಿಟ್ಟು ಹೋಗೋದು. ನಮ್ಮ ವೃತ್ತಮ್ ಏನು ಮಾಡ್ತಾ ಇದ್ದಾಳೆ ಅಂತ ಬಗ್ಗೆ ಮನೆ ಗಳೇ ನನಗೆ ಬೋಲ್ ಬೇಜಾರಾಗುತ್ತೆ ಕಣೆ. ರಾಜೇಕಯ್ಯ ಅವಳನ್ನು ಮಾತ್ರ ಮನೆಯಾಗ ಇಕ್ಕೆ ಬೇಡ್ರಿ. ನೀನು ಏನಾದರೂ ನೀನು ಮನ್ಸು ಮಾಡಿದ್ರೆ ನೀನು ಕಳಿಸ್ತೀಯ. ನೀನು ಏನು ಬೇಕಾದ್ರೂ ಮಾಡ್ತೀಯ. ಯಾಕೆ ನೀನು ಅವಳನ್ನ ಮನೆ ಬಿಟ್ಟು ಕಳಿಸು. ಮನೆಯಾಗಂತೂ ಇಕ್ಕೆ ಬೇಡ. ಬೇಡ ನಮ್ಮ ಮನೆಯಾಗ ಇರೋದೇ ಬೇಡ ಅವಳು ಅಂತಂದು ಚೈತ್ರಮ್ಗೆ ಹೇಳು. ಚೈತ್ರಮ್ಗೆ ಯಾಕೆ ಬುದ್ಧಿ ಇಲ್ಲ? ರೂತಮ್ಮ ಹೇಳ್ದಂಗೆ ಕುಣಿತಾಳೆ. ಇಲ್ಲ ನಮ್ಮ ಅಯ್ಯಪ್ಪ ಐತಲ್ಲ, ನಮ್ಮ ಅಯ್ಯಪ್ಪನ ಕುಟ್ಟಿ ಅವಳನ ನೋಡಪ್ಪ. ಅವಳು ಹಿಂದ್ಲಾಳಲ್ಲ ಮುಂದ್ಲಾಳಲ್ಲ ಅವಳನ್ನ ಕರ್ಕೊಂಬಂದು ಮನೆಯಾಗ ಇಕ್ಕೊಂಡವ್ರಿ ಅಂತೇಳಿ ನಮ್ಮ ಅಯ್ಯಪ್ಪನ ಕುಟ್ಟಿ ಅವಳನ ಬಾಯಿ ಇರತ್ತಾಗೆ ಎಲ್ಲರೂ ಸೇಂದಕ್ಕಿರ್ಬೇಕು. ಅವಳು ಮತ್ತೆ ಕೇಳ್ಕೊಂಡೆ ಮತ್ತೆ ಇರೋ ತಮ್ಮ ಹಿಂಗೆ ಮಾಡ್ತಿರೋದು ನನಗೆ ಗೊತ್ತೈತಿ. ಅಯ್ಯೋ ನಿನ್ನ ತಮ್ಮಗಳಿಗೆ ಯಾಕೆ ಎದ್ರಿಕೆ ಅಂತ ಯಾಕೆ ಮಾತಾಡೋ ಅಂತೆಲ್ಲ ಇಲ್ಲೂ ಹೇಳ್ಕೊಡ್ತಾಳೆ. ಕರಿಯಮ್ಮನ ಮಾತಾಡ್ಸೇನೆ ಇರೋ ತಮ್ಮ ಇಂತ ಹಿಂಗಾಗಿರತ್ತಾಗ. ಅವಳು ಒಳ್ಳೆಳಲ್ಲ ಅವಳು. ಅವಳು ಎಂತಾಳು ಅವಳು. ನಾನು ಅಲ್ಲೇ ನೋಡಿದ್ದೀನಿ, ಹಂಗೆ ಅಬ್ಸರ್ವ್ ಮಾಡಿದ್ದೀನಿ. ಅವಳು ಬಂದಾಗಿಂದಲೇ ಪಾಪ ಅವ್ರ ಅಣ್ಣ ತಮ್ಮಗಳು ಗುದ್ದಾಡಿದ್ ಕಣಮ್ಮ. ಅವ್ರು ಎಂತ ಆಸೆನಕ್ಕಿದ್ರು ನೀನು ನೋಡಿದ್ದಲ್ಲ ಪ್ರೀತನು ಕವನ ಹೆಂಗಿದ್ರು ಅಂತ. ಮತ್ತೆ ಮನೆ ಕಟ್ಬೇಕಾರೆ ಇಬ್ರಾಳು ಮನೆಗೆ ಜೊತೆ ನೀರು ಹಾಕಕ್ಕೆ ಹೋಗಾರು. ಹೆಂಗಿದ್ರು ವಾರ್ಗಿತ್ಯಾರ ಇಬ್ರಾಳು. ನಾನು ಹಂಗೆ ಅಂದ್ಕೊಂತಿದ್ದೆ ಅಂತ ಸೆನಕ ಇದ್ದಾರಮ್ಮ ವಾರ್ಗಿತ್ಯಾರ ಇಬ್ರಾಳು. ನೋಡಿದ್ರೆ ಹಿಂಗಿರ್ಬೇಕು, ಒಬ್ರಿಗೊಬ್ರು ಅಂತ ಸೆನಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹಂಗೈದಾರೆ. ಮ್ಯಾಲೆ ನೀವಿರ್ಲಿ ಕೆಳಗೆ ನಾವಿರೋಣ ಅಂತ ಹೇಳಿ ಮಾತಾಡ್ಕೊಂಡು ಸುರ್ಸಿಂದ ಹಂಗಿದ್ದಾರೆ. ಇವಾಗ ನೋಡು ಗುದ್ದಾಡೋದಕ್ಕೆ ಕಾರಣ ಅಂದ್ರೆ ಅವಳೆಯ. ನನಗೆ ಗೊತ್ತೈತಿ. ನಾನು ಅದಕ್ಕೆ ಹಂಗೆ ಅಂದ್ಕೊಂಡೆ. ಯಾಕೆ ಚಂದ್ರಣ್ಣಯ್ಯ ಹಿಂಗೆ ಬಂದು ಕೂಕೊಂಡಿದ್ಯಾ? ಯಾಕೆ ಕಣಮರತ್ ನಮ್ಮ ಸುಮ್ಮನೆ ಬಂದು ಕೂಕೊಂಡು ಹಿಂಗೆ ಯಾವಾಗ ಹಿಂಗೆ ಒಂದು ಸಣ್ಣ ಬಂದು ಇಲ್ಲಿ ಕೂಗ್ಕೊಂತೀನಿ. ಇಟ್ಲ ತಣ್ಣಗಿದ್ದಂಗೆ ಇರುತ್ತಾ, ಅದಕ್ಕೆ ಬೋಯ್ತೀನಿ. ಇಲ್ಲಿ ಕೂಕೊಂಡ್ರೆ ಅವೆ ಎಮ್ಮೆನೂ ಕಾಣ್ತಾವೆ ಅಂತೇಳಿ ಎಮ್ಮೆ ಅಲ್ಲಿ ನೆಳ ಕಟ್ಟಾಕಿದ್ರೆ ಇಲ್ಲಿ ಬಂದು ಒಂದು ಸಣ್ಣ ಕೂಗ್ಕೊಂತೀನಿ. ಯಾಕಿಲ್ಲ ಸುಮ್ಮನೆ ಕೂಗ್ಕೊಂತೀನಿ ಅಷ್ಟೇನೆ. ಇಲ್ಲ ಏನು ಯಾರು ಇರಲ್ವಲ್ಲ ಇವರಲ್ಲನ, ಅದಕ್ಕೆ ಬೋದ್ತೀನಮ್ಮ. ಅವ್ರು ಎದ್ದೆಸ್ಕೆಲ್ಲ ಕೂಲಿ ಹೋಗ್ತಾರೆ ಗಂಡ ಹೆಂಡ್ತಿ ಇಬ್ರು. ನೋಡಪ್ಪ ವಯಸ್ಸಾದ್ರೂ ಎರಡೆಮ್ಮೆ ಕಟ್ಕೊಂಡು ಹಿಂಗೆ ಪಾಟ್ ಬೀಳ್ತೀಯ. ಇನ್ನೊಬ್ರು ಯಾರನ್ನಾಗಿದ್ರೆ ನನ್ನ ವಯಸ್ಸೇ ತೊಟ್ಟು ಆಗಲ್ಲ ಅಂಬಾರ್. ಬಿಡಮ್ಮಂತ ಕೈಲಾಗತ್ತಕ್ಕ ಮಾಡೋಣ. ಏನು ದೇವ್ರಿನ್ನ ಶಕ್ತಿ ಕೊಟ್ಟವ್ನಿ ಮಾಡೋಣ. ಕೈಲಾಗತ್ತಕ್ಕ ಮಾಡ್ಕೊಂಡು ನೋಡ್ಬೇಕಣಮ್ಮ ಯಾರೇ ಆಗಲಿ. ಹೆಂಗ ನೀನೆಲ್ಲ ಎಮ್ಮೆ ಮಾರಕ್ಕೆಲ್ಲ ವಾಸ್ಟ್ ಮನೆ ಕಟ್ಕೊಂಡು ಹೆಂಗೆ ಸುಖವಾಗಿ ಇದೆಯತ್ತ. ಇಲ್ಲ ಕುರಿ ಮರಿ ಒಂದು 4 ಕುರಿ ಮರಿ ಸೆಡ್ನಾಕೆ ಬಿಡ್ಕೊಂಡು ನೋಡ್ಕೊಂತೀನಿ. ನಮ್ಮ ಹುಡುಗಿ ಏನು ಹೋಗ್ಬಿಡಕಣಮ್ಮ ಅಂತಾನೆ. ಅದಕ್ಕೆ ನಮ್ಮ ಹುಡುಗಿಗೆ ಬೇರೆನೇ ಏರ್ಗೆ ಟೈಮಲ್ಲ. ನನ್ನ ಸೊಸೆದನು ಇನ್ನೇನು ಅವಳದು ಏರ್ಗೆ ಆಯ್ತು ಮನ್ನಿ ಗಂಡು ಹುಡ್ಗ. ಅವ್ರಮ್ಮಯ್ಯ ಕರ್ಕೊಂಡು ಹೋಯ್ತು ಅಲ್ಲಿಗೆ. ನಮ್ಮ ಅಮ್ಮಣಿನೂ ಏರ್ಗೆ ಕರ್ಕೊಬರ್ಬೇಕು, ಅದಕ್ಕೆ ಹೋಗಿಲ್ಲ. ಹೆಂಗತ್ತ ನಮ್ಮ ಅಮ್ಮಣಿಗೆ ಏರ್ಗೆ ಆತ ಸುಖವಾಗಿ ನಮ್ಮ ಪಲ್ಲಮ್ಗೆ. ಹೌದೇನು ದೊನಪ್ಪ ನಿಂತಿಗೆ ಏರ್ಗೆ ಆಗೈತೆ ಹಂಗಾರೆ. ಹೆಂಗ ಸೆನಕ ಇದ್ದಾರೆ ನಮ್ಮ. ಚೆನ್ನಾಗಿದ್ದಾರೆ. ಅವ್ರಮ್ಮಯ್ಯ ಅಲ್ಲಿ ಕರ್ಕೊಂಡು ಹೋಗ್ತು. ಒಂದು 3 ತಿಂಗಳು ಇಕ್ಕೊಂಡು ಆಮೇಲೆ ಕಳಿಸ್ತೀನಿ ಅಂತ
ಕರ್ಕೊಂಡು ಹೋಗೈತಿ ನಮ್ಮ ಧನುಷಮ್ಮನ ಕರ್ಕ ಬರ್ಬೇಕು ಎರ್ಗಿಗೆ ಚೆನ್ನಾಗಿದಾರೇನ್ ರತ್ನ ಮೊಮ್ಮಗನು ಸೊಸೆ ಚೆನ್ನಾಗಿದ್ದಾರೆ ಅಕ್ಕ ಚೆನ್ನಾಗಿದ್ದಾರೆ ಇವತ್ತು ಮಂತಕ್ಕೆ ಹೋದ್ರು ಕಳಿಸಿ ನಾವಿತ್ತು ಬಂದ್ವಿ ಯಾಕ ಭಾಗ್ಯಮ್ಮ ನೀನು ಇಬ್ಬರಳು ಬಂದ್ರಿ ಅಲ್ಲ ಕಣೆ ಆ ಹುಡುಗರು ಎಲ್ಲಿ ಹೋದ್ರಂತೆ ಯಾರ ಮನೆಯಾಗ ಇದ್ದಾರಂತೆ ಈರಣ್ಣವ್ರ ಮನೆಗೆ ಬಾಡಿಗೆಗೆ ಇದ್ದಾರಂತೆ ಅಲ್ಲೋಕಿ ಏನೋ 1 ಲಕ್ಷ ದುಡ್ಡು ಇಸ್ಕೊಂಡಿದ್ನಂತೆ ಅಲ್ಲಿ ಹೋಗಿದ್ದಾರಂತೆ ನಾನು ಹೋಗಿ ಮಾತಾಡ್ಸ್ಕೊಂಬಂದೆ ಪಾಪ ಯಾಕಪ್ಪ ಬಂದೈದ್ರ ಬೋರ್ರಿ ಅಂತ ಅಜ್ಜಿ ಸುಮ್ಮನಿರಜ್ಜಿ ನಾವು ಇಲ್ಲಿರ್ತೀವಿ ಅಂದ್ರು ಸರಿ ಆಯ್ತು ಅಂತೇಳಿ ಬಿಡು ಇರ್ಲಿ ಅತ್ ನೆಮ್ಮದಾಗ ಇದ್ದಾರೆ ನಾನು ಹೋಗಿ ಮಾತಾಡ್ಸ್ಕೊಂಡು ಬಂದೆ ಅಲ್ಲ ಕಣಪ್ಪ ಇವಳು ನಮ್ಮ ಚೈತ್ರಮ್ಮ ನಮ್ಮ ಋತಮ್ಮ ಹೇಳ್ದಂಗೆ ಕುಣಿತಾಳೆ ಇವಳನ್ನ ಕರಿಯಮ್ಮನ ಕರ್ಕೊಂಬಂದು ಮನೆಗೆ ಕಿಕ್ಕೊಂಡವಳಲ್ಲಪ್ಪ ಇವಳು ಏನಿಂದಳಲ್ಲ ಮುಂದಾಳಲ್ಲ ಇವಳು ಯಾರನ್ನ ಕವನಿ ತಮ್ಮನ ಹೆಂಡ್ತಿ ಅಂತಿ ಇವಳು ಯಾರನ್ನ ಕರ್ಕೊಂಬಂದು ಇಕ್ಕೊಂಡವಳೆ ಅವಳನ್ನ ಫಸ್ಟ್ ಮನೆಯಿಂದ ಸಿಕ್ಕಳು ಸೊಂಪ್ತೇವಳು ನಮ್ಮ ಚೈತ್ರಮ್ಮ ನಾನೇನು ಸುಮ್ಕಿರಲ್ಲ ನೋಡು ಆಗ ಅಯ್ಯಮ್ನೆ ನೆತ್ತಿ ಮ್ಯಾಗ ಜುಟ್ಟು ಹಾಕ್ಕೊಂಡು ಓಡಾಡೋದಲ್ಲ ಇಲ್ಲ ಶಿನ ಅಯ್ಯಮ್ನೆ ಅವಳೇನಿ ಬೋಲ್ ಉಳ್ಳಾಳಲ್ಲ ಕವನಗೂ ಪ್ರೀತಿಗೂ ಜಗಳ ತಂದಿಕ್ತಾಳೆ ಅವಳು ಕರ್ಕೊಂಡು ಮನೆಗೆ ಕಿಕ್ಕೊಂಡವ್ರಿ ಋತಮ್ಗೆ ಯಾಕೆ ಬುದ್ಧಿ ಇಲ್ಲ ಅಲ್ಲ ಅಂತ ಸವಾಸನೆ ಮಾಡ್ತಿರ್ಲಿಲ್ಲ ಋತಮ್ಮ ಅದೇ ಹೆಂಗ್ ಒಟ್ಟುನು ಯಾಕಿಂತದ್ದೆಲ್ಲ ಇದು ಮಾಡುತ್ತೆ ಏನ್ ಮದ್ವೆ ಕ್ಯಾನ್ಸಲ್ ಆಯ್ತಲ್ಲ ನೋಡ್ ಮದ್ವೆ ಬೇಡ ಅಂತ ಹೇಳಿರಲ್ಲ ಎಂಬುದು ಸಿಟ್ಟು ಆ ಸಿಟ್ಟಿಗೆ ಅವಳಿಗೆ ಇವಾಗ ಒಂಥರ ಮನಸ್ನಾಗೆ ಏನೋ ಅವಳಿಗೆ ಒಂಥರ ಮನ್ಸಿಗೆ ಇದಾದಂಗ ಆಗ್ಬಿಟ್ಟೈತಿ ಒಂಥರ ಹಂಗೆ ಇವಾಗ ಮೊದ್ಲಿಂತವೆಲ್ಲ ಮಾಡ್ತಿರ್ಲಿಲ್ಲಮ್ಮ ಇವಾಗ ನೋಡ ಅವಳು ಕರ್ಕೊಂಬಂದು ನಮ್ಮ ಹುಡುಗಿ ನಮ್ಮ ಪಿಳ್ಳು ಒಳದಲ್ಲ ತನ್ವಿ ಕರ್ಕೊಂಬಂದೈತಿ ಅಮ್ಮ ಬಿಡಮ್ಮ ಇಲ್ಲೇ ಇರಲಿ ನಮ್ಮ ಮನೆಯಾಗೆ ಅಂತ ಅವರು ಜಗಳ ಮಾಡ್ಕೊಂಡು ಸರಿಯಾಗಿ ಹೇಳಾರ ಅಪ್ಪಯ್ಗೂ ಅವ್ರ ಅಮ್ಮ ಇಂಥವು ಜಗಳ ಮಾಡ್ಕೊಂಡು ಅದೇ ಹೋಗ್ಯಾವ ಹುಡುಗರು ಹೋಗು ಅಳಿಂದಾಳಲ್ಲ ಮುಂದಾಳಲ್ಲ ಅವಳನ್ನ ಕರ್ಕೊಂಬಂದು ಮನೆಗೆ ಕಿಕ್ಕೊಂಡವ್ರಿ ನಾನೇನ ಮಾತಾಡ್ಬಿಟ್ರೆ ಏನಿಲ್ಲ ರತ್ನಮ್ಮ ಸರಿಯಾಗಿ ಕೊಡ್ಬಿಡ್ತು ನಮ್ಮ ಚೈತ್ರ ಮ್ಯಾಕ ಸುಮ್ಕೈದಾಳ ನಮ್ಮ ಅತ್ತೆ ಅಂತ ತಿಳ್ಕೊಬಿಟ್ಟವಳೆ ಇನ್ನ ನೋಡಿಲ್ಲ ನನ್ನ ಅವಳು ಏನೇ ಹೇಳಮ್ಮ ಓಟು ಹೆಂಗಸ್ರವ್ ಯಾತ ಏನೋ ಸುಡ್ಗಾಡ ಅಲ್ಲ ಆಯಮ್ಮನ ಯಾಕೆ ಕರ್ಕೊಂಬಂದು ಮನೆಯಾಕಿ ನಮ್ಮ ಋತಮ್ಗೆ ಯಾಕೆ ಬುದ್ಧಿ ಇಲ್ಲ ಐತ್ಪಟ್ಟ ಊರ್ ಕಡೆಗೆ ಹೋದ್ರು ಬೇಡ ಅಂಬುತ್ತತ್ತ ಯಾತ್ರ ಪಿಳ್ಳಮ್ಮತ್ತ ಊರ್ ಕಡೆಗೆ ಹೋಗ್ರಮ್ಮ ಅಂತ ಹೇಳಕ್ಕೂ ಆಗಲ್ಲ ಹುಡುಗರು ಹೇಳಿದ್ಕ ಹುಡುಗರ ಮೇಲೂ ಶಿಟ್ ಮಾಡ್ಕೊಂಡ್ರು ನಾವ್ ಯಾತ ಹೇಳಕ್ಕಾಗಲ್ಲ ಹೆಂಗಸ್ರವ್ ಯಾತ ಏನ ಹೋಗತ್ತ ಬೇಡ ಆಗನಿಷ್ಟರೆಲ್ಲ ಆದ್ರೂ ಆಗ್ಲಿ ಹೇಳೋದಂತೆ ಹೇಳ್ಬಿಡಪ್ಪ ಇಲ್ಲಮ್ಮ ನಮ್ಮ ಮನೆಯಾಗ ಇರ್ಬೇಡ ನೀನು ಹೋಗಿ ಅವಳೆಲ್ಲ ನಮ್ಮ ಬಾಡಿಗೆ ಮನೆ ಮಾಡ್ಕೊಂಡು ಅವಳ ಬಾಡಿಗೆ ಅವಳು ಇರ್ಲಳ ಅವಳನ್ನ ಕರ್ಕೊಂಬಂದು ಅವಳಿಗೆ ನಿಲ್ವಂತೆ ಏನಿಲ್ವಂತೆ ಅವ್ರು ಇವಾಗ ಅವ್ರ ತಮ್ಮನ ಹೇಳ್ತೀನಿ ಹಸಿಗೆ ಕಳಿಸಿ ಅವಳು ಆ ಕಾಲನೇ ಬೇಡ ಕಣೆ ನೀನು ಒಳ್ಳೆವಳಲ್ಲ ನಮ್ಮ ಮನೆಯಾಗ ಇಟ್ಕೊಂಡು ನಮ್ಗೆ ಇದು ಮಾಡ್ತೀಯ ಅಂತೇಳಿ ಅವಳೆ ಮನೆಯಿಂದ ಹಸಿಗೆ ಕಳಿಸಿ ಅವಳೆ ಇವ್ರು ಕರ್ಕೊಂಬಂದು ಮನೆಯಾಗ ಇಕ್ಕೊಂಡವ್ರಿ ಅವಳು ನಮ್ಮ ಚೈತ್ರಮ್ಮ ಚಂದಾಗ ಕೂಗ್ಳುತ್ತೀನಿ ನಾನು ನೋಡಿಲ್ಲ ಮತ್ತೆ ಯಾಕ ಸುಮ್ಕ ಇದ್ದಾಳಲ್ಲ ಅಂತ ಏನೋ ಬಿಡು ಮಾತಾಡಬಾರ್ದು ಅಂತ ಸುಮ್ಮನಿದ್ರೆ ಯಾಕೆ ಸ್ಯಾನೆ ಆಗ್ತೈತೆ ಅವಳ್ದು ಇಂದ್ರಣ್ಣಯ್ಯ ಇಲ್ಲಿ ನೋಡಿಲಿ ಅವಳು ಒಳ್ಳಾಳಲ್ಲ ಕವನವ್ರ ಮನೆಯಾಗಿದ್ಲಲ್ಲ ಯಾತಂದ್ರೆ ಅದನ್ನ ತಮ್ಮ ಕಳಿಸೋಳು ಕೈ ಬಾಯಿ ಸರಿ ಇಲ್ಲ ಸುದ್ದಿಲ್ಲ ಕೈ ಬಾಯಿ ಬೋಲ್ ಕಳೆದಳು ಅದಕ್ಕೆ ಯಪ್ಪ ಬೋಲ್ ಒಳ್ಳೇದಲ್ಲ ಕಳ್ಳಿ ಅಂದ್ರೆ ಕಳ್ಳಿ ಅಂಥವ್ರನ್ನ ಕರ್ಕೊಂಬಂದು ಮನೆಗೆ ಕಿಕ್ಕೊಂಡೀಗ ನಾಳೆ ದಿನ ನಾವು ಜಗಳ ಆಡ್ಕೋಬೇಕಾಗುತ್ತೆ ನಾಳೆ ದಿನ ಯಾತನ ಬಂತು ಅಂದರೆ ನಾವು ಜಗಳ ಮಾಡ್ಕೋಬೇಕಾಗುತ್ತೆ ಅಂಥವ್ರನ್ನೆಲ್ಲ ಏನು ಕರ್ಕೊಂಬಂದು ನಮ್ಮ ಮನೆ ಏನು ಬರಂಗೈತೆ ಹೇಳಾದೆ ಮನೆಯಾಗ್ಲಾರ ಅಂದಮೇಲೆ ನಮ್ಮ ಮನೆಯಾಗ್ಲಾರ ಇರ್ಬೇಕಮ್ಮ ಬೇರೆ ಹೊರಗಿನ ಜನ ಕರ್ಕೊಂಬರ್ಬಾರ್ದು ಇವಾಗ ಕವನೇ ನೋಡು ಅಂತ ಅಮ್ಮನೆ ಅಂತಿ ಬಿಡು ಅಂತೇಳಿ ಪಾಪ ಮನೆ ಇಲ್ಲ ಅಂತ ಕರ್ಕೊಂಬಂದು ಇಕ್ಕೊಂಡ್ರೆ ಅವಳಿಗೆ ಇದು ಮಾಡ್ಯಾಳು ಆ ಹುಡುಗಿನ ಒಟ್ಟು ಹೋಗಿ ಮದುವೆ ಆಗಂಗೆ ಮಾಡ್ಯಾಳು ಒಳ್ಳೆಯಲ್ಲ ಅಂತ ಹೇಳು ಜಗ ನೀನು ಹೇಳು ನೀನು ಹೇಳಿ ಚಂದ್ರಣ್ಣ ಹೇಳಿರೋ ಈಗಳಪ್ಪ ಗಂಡಸ್ರೆಲ್ಲ ಸುಮ್ಮನೆ ಏತ ಮಾತಾಡ್ತಾರೆ ಮಂಗಾಗುತ್ತೆ ನೀನು ಹೇಳು ಜಗ ನೀನು ಹೇಳಿದ್ರೆ ಸರಿ ಹೋಗುತ್ತೆ ಸರಿ ಆಯ್ತು ಹೇಳು ನಾನು ಹೇಳ್ತೀನಿ ನಾನು ಈಗ ಗೊತ್ತಿರಲಿಲ್ಲ ನಾನು ಯಾಕೆ ಇವಳು ನಮ್ಮ ಮನೆಯಾಗ ಇದ್ದಾಳಲ್ಲ ಎಂದ ಬಂದಿದ್ಲು ಏನೋ ಯಾಕೆ ಬಂದಾಳು ಬಿಡು ಹೋಗ್ತಾಳಂತ ನಾನು ಸುಮ್ಮನೆ ಅವಳು ಯಾವಾಗ ಇಲ್ಲೇ ಇರ್ತಾಳೆ ಎಂಬುದು ಗೊತ್ತಾತ ನನಗೆ ಮೈಯೆಲ್ಲ ಉರಿಯಕ್ಕೆ ನಿಂತ್ಕೊಳ್ತು ನನಗೆ ಬಾಯಿಗೆ ಬಂದಂಗೆ ಬೈದು ಬಿಡೋಣ ಎಂಬ ಸಿಟ್ಟು ಬಂತು ನಮ್ಮ ತನ್ವಿ ಕೇಳಿರಿ ಯಾಕೆ ಇಲ್ಲ ಇದ್ದಾಳೆ ಇವಳು ಅಂತಂದ್ರೆ ಅಜ್ಜಿ 1-2 ದಿನ ಇರುತ್ತೆ ಬಾಡಿಗೆ ಮನೆ ಮಾಡ್ಕೊಂಬುತ್ತೆ 1 ವಾರ 15 ದಿವಸ ಇರಲಿ ಅಂತೇಳಿ ಅಮ್ಮಯ್ಯ ಅಜ್ಜಿನ ಕೇಳಿ ಕರ್ಕೊಂಬಂದೈತೆ ಚೈತ್ರಜ್ಜಿ ಇರು ಅಂತ ಹೇಳ್ತಾಳೆ ನೋಡಮ್ಮ ಎಲ್ಲ ಯಾರ್ಯಾರನ್ನ ಕಡೆಗಳನ್ನೆಲ್ಲ ಕರ್ಕೊಂಬಂದು ಮನೆ ಹಾಕಿಕೊಂಡ್ರೆ ಮನೆ ಉದ್ಧಾರ ಆಗ್ತವೆ ನಮ್ಮ ಅಯ್ಯೋ ಅಂತ ಹುಡುಗರು ಏನೋ ಇವಾಗಿನ ಕಾಲದಾಗ ಯಾರಿಗೂ ಯಾತ ಹೇಳಂಗಿಲ್ಲ ಏನಿಲ್ಲ ಯಪ್ಪ ಏನು ಜನನೋ ಏನೋ ಕಣಪ್ಪ ಅವ್ರು ಅರ್ಥ ಮಾಡ್ಕೋಬೇಕು ಅಲ್ಲ ನೋಡಿ ನಾವು ಯಾರನ್ನ ಕರ್ಕೊಂಬಂದು ನಮ್ಮ ಋತಮ್ ಕರ್ಕೊಂಡೋಗಿ ಅವ್ರ ಮನೆಯಾಗ ಇಕ್ಕೊಂಬ್ಲಾಳ ಅವ್ರ ಊರಾಕೆ ದೇವ್ರೆ ನಾವ್ಯಾಕೆ ನಾವೀಗಳಪ್ಪ ವಯಸ್ಸೋದ್ಮೇಲೆ ಈಗ ಇವ್ರಿಗೆ ಏನು ಬೇಕು ಸುಮ್ಕಿರಲ್ಲ ಇಲ್ಲದೆಲ್ಲ ಮಾತಾಡ್ತಾರೆ ಅಂಬೋದು ಇಷ್ಟೋರು ಆಗ್ತೀವಿ ಅಂತ ಸುಮ್ಮನೆ ಇದೀವಿ ಅಷ್ಟೇ ನಾವೇ ಆತ ಮಾತಾಡೋಕೆ ಹೊಲ್ಕಣಮ್ಮ ಬಗ್ಗೆ ಯಾಕೆ ಬೇಕು ಅಂತ ವಯಸ್ಸೋದ್ಮೇಲೆ ಈಗ ಸುಮ್ಮನೆ ಇರ್ಬೇಕು ಅವ್ರು ಏನಾನ ಮಾಡ್ಕೊಂಬ್ಲಿ ಅಂತೇಳಿ ಸುಮ್ಮನೆ ಇದೀನಿ ನಾನು ನೀನು ತಮ್ಮ ಇತ್ತೀಚೆಗೆ ಒಂದಿಟ್ಟು ದೌಲತ್ ಮಾಡ್ತಾಳೆ ಅವಳು ಬೋಲ್ ಜಾಂಬು ಮಾಡ್ತಾಳೆ ನೀನೇನ ಅನ್ಕ ನಮ್ಮ ಮೊಮ್ಮಗಳನ್ನ ಬೈಕ್ಯಮುತ್ತೆ ಭಾಗ್ಯಮ್ಮ ಅಂತ ತಿಳ್ಕೊಂಡ್ರು ಪರವಾಗಿಲ್ಲ ಚಂದ್ರಣ್ಣ ನೀನು
ಹೋದ್ರೆ ಇತ್ತೀಚೆಗೆ ಒಂದಿಟ್ಟು ಬೋಲ್ ಜಂಬ ಮಾಡ್ತಾಳೆ. ಋತಮ್ಮ ಜಂಬ ಎಲ್ಲ ನಾನು ಬಿಡ್ಬೇಕೇಣ. ಈಗೇನು ಬಡವರಿದ್ದರು ಸಾವ್ಕಾರ ಆಗ್ತಾರೆ, ಸಾವ್ಕಾರ ಇದ್ದರು ಬಡವರು ಆಗ್ತಾರೆ. ಯಾವಾಗೇನು ಅಂತ ಹೇಳೋಕ್ಕಾಗಲ್ಲ ಮನುಷ್ಯನಿಗೆ. ಅದೆಲ್ಲನ ಬಿಡಬೇಕಪ್ಪ. ಅವಳಂಗೆ ಮಾಡಬಾರ್ದು. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ಈ ವಿಷಯ ಗೊತ್ತಿರಲಿಲ್ಲ. ನಾನು ಯಾಕೆ ಬಂದವಳಲ್ಲ ಅಂತ ಅನ್ಕೊಂತಿದ್ದೆ, ಇವಾಗ ಗೊತ್ತಾಗೈತಿ. ಈ ನಮ್ಮ ಚೈತ್ರಮ್ಗೆ ಏನಿಲ್ಲ, ಚಂದಾಗಿ ಹೋಗುತ್ತೆ ಬಿಡ್ತೀನಿ. ಇನ್ನು ಯಾಕೆ ನಮ್ಮ ಅತ್ತೆ ಸುಮ್ಕ ಇದ್ದಾಳಲ್ಲ ಅಂತ ಹೇಳಿ ಮಾಡ್ತಾ ಇದ್ದಾಳೆ. ಏನಿಲ್ಲ, ಚಂದಾಗಿ ಹೋಗುತ್ತೆ ಬಿಡ್ತೀನಿ. ನಾನೇ ನೋಡತಕ್ಕ ನೋಡಿ ಏನೋ ಇಂಥನ್ನೆಲ್ಲ ಕರ್ಕೊಂಬಂದು ಮನೆಗೆ ಕಿಕ್ಕೆಮಕ್ಕೆ ಜಾಗ ಐತೆ, ನಮ್ಮ ಹುಡುಗರಿಗೆ ಜಾಗ ಇಲ್ವೇನೆ ಈ ಮನೆಯಾಗೆ ಅಂತ ಹೇಳಿ ನಾನೇನಿಲ್ಲ. ನೋಡ್ತಾ ಇರಿ, ಇನ್ನೇನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು. ಹಾಗೆ ಕತೆ ಮುಂದುವರ್ಸೋದಕ್ಕೆ ನೀವು ಒಳ್ಳೊಳ್ಳೆ ಐಡಿಯಾಸ್ ಕೊಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಟಾಟ್, ಬಾಯ್ ಬಾಯ್, ಸಿ ಯು.